ನಮಸ್ಕಾರ. ಇವತ್ತಿನ ನಮ್ಮ ವಿಷಯ ಸಮಾನತೆ ಅಂತಕ್ಕಂಥದ್ದು. ನಮ್ಮ ಭಾರತ ಸಂವಿಧಾನದಲ್ಲಿ ಅನುಚ್ಛೇದ 14ರಲ್ಲಿ ನಾವು ಸಮಾನತೆಯ ಬಗ್ಗೆ ಮಾತನಾಡ್ತೇವೆ. ಅನುಚ್ಛೇದ 14 ಏನು ಹೇಳ್ತದೆ ಅಂತಂದರೆ ಈಕ್ವಾಲಿಟಿ ಬಿಫೋರ್ ಲಾ ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಕ್ಕಂಥದ್ದು. ಇಲ್ಲಿ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಈ ಒಂದು ಸಿಲೆಬಸ್ನಲ್ಲಿ ಏನಿದೆ, ಪಠ್ಯಕ್ರಮದಲ್ಲಿ ಏನಿದೆ ಅಂತ ನಾವು ನೋಡೋದಾದರೆ ನಾವು ಈ ಕಾನ್ಸೆಪ್ಟನ್ನು ನೋಡ್ಬೋದು. ಈ ಅನುಚ್ಛೇದದಲ್ಲಿ ನಾವು ಈ ಒಂದು ಕಾನ್ಸೆಪ್ಟನ್ನು ಕಲಿಬೇಕಾಗ್ತದೆ. ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು. ಮತ್ತು ಜನರಲ್ ಈಕ್ವಾಲಿಟಿ ಕ್ಲಾಸ್, ದಟ್ ಈಸ್ ಆರ್ಟಿಕಲ್ 14 ಇಸ್ ಎ ಜನರಲ್ ಈಕ್ವಾಲಿಟಿ ಕ್ಲಾಸ್. ಅಂಡರ್ ಆರ್ಟಿಕಲ್ 14 ನ್ಯೂ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಆ್ಯಂಡ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಆಫ್ ಈಕ್ವಾಲಿಟಿ ಅಂತ ನ್ಯಾಯಿಕ ವಿಮರ್ಶೆ ಅಥವಾ ನ್ಯಾಯಿಕ ವ್ಯಾಖ್ಯಾನ ಈ ಅನುಚ್ಛೇದ 14 ಯಾವ ರೀತಿ ಮಾಡಿತು ಅಂತಕ್ಕಂಥದ್ದನ್ನು ನೋಡುವುದು. ಅದರ ಜೊತೆಗೆ ನ್ಯಾಯಿಕ ಮರುಪರಿಶೀಲನೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ನಾವು ಏನು ಕಲಿತೀವಿ ಅಂತಂದರೆ ಈ ಸಮಾನತೆ ಅಂದ್ರೇನು ಮತ್ತು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾದ ಸಮಾನತೆ ಯಾವ ರೀತಿಯದ್ದಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಉದಾಹರಣೆಗೆ ಇಲ್ಲಿ ನಾವು ಅನುಚ್ಛೇದವನ್ನೇ ಹೊರಬ್ಯಾಟಮ್ ಆಗಿ ನೋಡೋದಾದರೆ ಅನುಚ್ಛೇದ ಏನು ಹೇಳ್ತದೆ ಅಂದರೆ ಹೆಡ್ಡಿಂಗು ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಸಮಾನತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ದ ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ರಾಜ್ಯವು, ನಾವೇನು ಅನುಚ್ಛೇದ 12ರಲ್ಲಿ ರಾಜ್ಯ ಅಂತ ಡಿಫೈನ್ ಮಾಡಿದ್ದೇವಲ್ಲ, ಆ ರಾಜ್ಯವು ಯಾರಿಗೂ ಇದನ್ನು ನಿರಾಕರಿಸುವ ಹಾಗಿಲ್ಲ. ಏನು, ಕಾನೂನಿನ ಮುಂದಿನ ಸಮಾನತೆಯನ್ನು ಮತ್ತು ಕಾನೂನುಗಳಿಂದ ಸಮಾನ ರಕ್ಷಣೆಯನ್ನು ನಾವು ಯಾವ ವ್ಯಕ್ತಿಗೂ ಕೂಡ ನಿರಾಕರಿಸುವ ಹಾಗಿಲ್ಲ. ಸರ್ಕಾರ ನಿರಾಕರಿಸಕೂಡದು ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 14ರಲ್ಲಿ ನೋಡ್ತೀವಿ. ಈ ಅನುಚ್ಛೇದ ಇದು ಭಾರತ ರಾಜ್ಯ ಕ್ಷೇತ್ರದಲ್ಲಿ ಅಂತ, ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ ಅಂದರೆ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದನ್ನು, ಅಂದರೆ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ನಾವು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನುಗಳಿಂದ ಸಮಾನ ರಕ್ಷಣೆಯಾಗಬೇಕು, ತಾರತಮ್ಯ ಆಗಬಾರ್ದು ಅಂತಕ್ಕಂಥದ್ದನ್ನು ನಾವು ಈ ಅನುಚ್ಛೇದದಲ್ಲಿ ನೋಡ್ತೀವಿ. ಇಲ್ಲಿ ನಾವು ಪರ್ಸನ್ ಅಂತಕ್ಕಂತಹ ಶಬ್ದವನ್ನು ಉಪಯೋಗಿಸಿದ್ದೀವಿ. ಪರ್ಸನ್ ಅಂದರೆ ಏನು ಅಂತಕ್ಕಂಥದ್ದು ತಿಳಿದುಕೊಳ್ಳೋದು ನಾವು ಇಂಪಾರ್ಟೆಂಟು. ಅದಕ್ಕಿಂತ ಮೊದಲು ನಾವು ಈ ನಮ್ಮ ಸಮಾನತೆಯ ಅನುಚ್ಛೇದ 14ನ ಯಾವ ಮೂಲಗಳಿಂದ ತೆಗೆದುಕೊಂಡು ಬಂದಿದೆ, ಸೋರ್ಸ್, ಐ ಕ್ಯಾನ್ ಸೇ ಸೋರ್ಸ್ ಆಫ್ ಆರ್ಟಿಕಲ್ 14 ಅಂತ ನಾವು ಹೇಳೋದಾದರೆ, ಇಫ್ ಯು ಗೋ ಫಾರ್ ದ ಸೋರ್ಸ್, ಮೂಲ ಏನಿರ್ಬೋದು ಅನ್ನೋದನ್ನು ಹೇಳೋದಾದರೆ, ಮೂಲ ಏನು ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ 1885ರ ಕಾಲಘಟ್ಟದಲ್ಲಿ ಪ್ರೊಫೆಸರ್ A.V. ಡೈಸಿ ಅಂತಕ್ಕಂಥವ್ರು ಒಂದು ಕಾನ್ಸೆಪ್ಟನ್ನು ತೊಗೊಂಬರ್ತಾರೆ. ಅದಕ್ಕೆ ಕಾನೂನಿನ ಶ್ರೇಷ್ಠತೆ ಅಂತ ಹೇಳ್ತೀವಿ ನಾವು, ರೂಲ್ ಆಫ್ ಲಾ. ಆ ರೂಲ್ ಆಫ್ ಲಾನಲ್ಲಿ ಅವರು 3 ತತ್ವಗಳನ್ನು ಹೇಳ್ತಾರೆ. ಹಿ ಟಾಕ್ಸ್ ಅಬೌಟ್ 3 ಪ್ರಿನ್ಸಿಪಲ್ಸ್. ಎಸ್ಪೆಷಲಿ ಇವೆರಡನ್ನು ನಾವು ಪಾಲಿಸ್ತೀವಿ. ದಟ್ ಈಸ್ ಸುಪ್ರಿಮಸಿ ಆಫ್ ಲಾ. ಇಲ್ಲಿ ನಾವು ಸುಪ್ರಿಮಸಿ ಆಫ್ ಕಾನ್ಸ್ಟಿಟ್ಯೂಷನ್ನ ಪಾಲಿಸ್ತೀವಿ. ನಾವು ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಪಾಲಿಸ್ತೇವೆ ಮತ್ತು ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದನ್ನು ನಾವು ನಮ್ಮ ಆರ್ಟಿಕಲ್ 14ರಲ್ಲಿ ನಾವು ಅದನ್ನು ನಮೂದಿಸಿದ್ದೀವಿ. ಅಂದರೆ ಎಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು. ಇಲ್ಲಿ ಇದನ್ನು ಬಿಟ್ಟುಬಿಡೋಣ, ಇದರ ಅವಶ್ಯಕತೆ ಇಲ್ಲ. ಇದೇನೆಂದರೆ ಕಾನೂನಾತ್ಮಕ ತತ್ವಗಳ ಪಾಲನೆ ಅಂತ ಹೇಳ್ತೀವಿ, ಸ್ಪಿರಿಟ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಲಾ ಅಥವಾ ಆರ್ ಲೀಗಲ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಅಲ್ಲಿ ಲಿಖಿತ ಕಾನೂನು ಇಲ್ಲದೆ ಇರೋದ್ರಿಂದ ಈ ಕಾನ್ಸೆಪ್ಟನ್ನು ಅವ್ರು ತಗೊಳ್ತಾರೆ. ಆದ್ದರಿಂದ ಈ 2 ವಿಷಯಗಳನ್ನ ನಾವಿಲ್ಲಿ ನೋಡಿದಾಗ ಈ ಡೈಸಿಯವರ ಈ ತತ್ವಗಳನ್ನು ನಾವು ಭಾಗಶಃ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಇಡೀ ಸಂವಿಧಾನವನ್ನು ಸಂಪೂರ್ಣವಾಗಿ ನೋಡಿದಾಗ ನಾವು ರೂಲ್ ಆಫ್ ಲಾನು ಕೂಡ, ಕಾನೂನಿನ ಶ್ರೇಷ್ಠತೆಯನ್ನು ಕೂಡ ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡ್ಬೋದು. ಈಗ ಪರ್ಸನ್ ಅಂದರೆ ಏನು ಅಂತಕ್ಕಂಥ ತಿಳ್ಕೊಳ್ಳೋ ಸಮಯ. ಅಂದರೆ ನೋ ಪರ್ಸನ್ ಕ್ಯಾನ್ ಬಿ ಡಿನೈಡ್ ಅಂತ ಏನು ಹೇಳ್ತೀವಲ್ಲ, ನಾವು ಯಾವುದೇ ವ್ಯಕ್ತಿಗೆ ನಾವು ನಿರಾಕರಿಸೋ ಹಾಗಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ಕೂಡ ಅಲ್ಲದೆ ಕಾನೂನು ಎಲ್ಲರನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ವ್ಯಕ್ತಿಗಳಿಗೆ ಈ ಹಕ್ಕನ್ನು ಕೊಟ್ಟಿದ್ದೀವಿ. ಈ ವ್ಯಕ್ತಿಗಳು ಇದೆಯಲ್ಲ, ಇಟ್ ಕಂಟೇನ್ಸ್ ಸೋ ಮೆನಿ ಪೀಪಲ್, ಸೋ ಮೆನಿ ಕಾಂಪೋನೆಂಟ್ಸ್. ಪ್ರಜೆಗಳನ್ನು ಒಳಗೊಳ್ಳುತ್ತೆ.
ಆಮೇಲೆ ವಿದೇಶಿಯರನ್ನು ಒಳಗೊಳ್ಳುತ್ತೆ ಮತ್ತು ಕಾನೂನಾತ್ಮಕ ವ್ಯಕ್ತಿ ಲೀಗಲ್ ಪರ್ಸನ್ಸ್ ಅಂತ ಹೇಳಿ ಇವು ಜ್ಯೂರಿಸ್ಟಿಕ್ ಪರ್ಸನ್ ಅಂತಾರೆ. ಇವಕ್ಕೆ ಇನ್ನೊಂದು ಹೆಸರು ಜ್ಯೂರಿಸ್ಟಿಕ್ ಪರ್ಸನ್ಸ್. ಇವೆಲ್ಲರೂ ಸೇರಿ ನಾವೇನು ಹೇಳ್ತೀವಿ, ಪರ್ಸನ್ ಅಂತಕ್ಕಂಥ ಶಬ್ದವನ್ನು ನಾವು ಅನುಚ್ಛೇದ 14ರಲ್ಲಿ ಉಪಯೋಗಿಸಿದ್ದೀವಿ ಅನ್ನೋದನ್ನು ನೋಡ್ಬೋದು. ಈಗ ಮೊದಲು ಎರಡು ಕಾಂಪೊನೆಂಟ್ಗಳನ್ನು ನಾವಲ್ಲಿ ನೋಡಿದ್ದೀವಿ. ದೇರ್ ಆರ್ 2 components which we have seen. The first component is this. ಏನು? ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆಮೇಲೆ ಎರಡನೇ ಕಾಂಪೊನೆಂಟು ನಾವೇನು ನೋಡಿದೀವಿ ಅಂದರೆ ದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ನೋಡಿ, ಇಲ್ಲಿ ಲಾ ಅಂತಕ್ಕಂಥದ್ದನ್ನು ಯೂಸ್ ಮಾಡಿದ್ದೀವಿ. ದಿಸ್ ಇಸ್ ಎ ಕಾನ್ಸೆಪ್ಟ್. ಹಿಯರ್ ಲಾಸ್ ಅಂತ ಹೇಳ್ತೀವಿ, ಇಲ್ಲಿ ಕಾನೂನುಗಳು ಅಂತ ಅರ್ಥ. ವಾಟ್ ಎವರ್ ದ ಲಾಸ್ ವಿ ಹ್ಯಾವ್ ಎನೆಕ್ಟೆಡ್ ದೋಸ್ ಲಾಸ್. ಇಲ್ಲಿ ಲಾ ಅಂತಕ್ಕಂಥದ್ದು ಕಾನ್ಸೆಪ್ಟ್, ಅದನ್ನು ತಿಳ್ಕೊಬೇಕು ನಾವು. ಇವೆರಡನ್ನೂ ನಾವು ವಿವರವಾಗಿ ಈಗ ನೋಡುವಂತಹ ಸಮಯ ಅಂದ್ಕೊಳ್ತೀನಿ ನಾನು. ಅದರಲ್ಲಿ ಮೊದಲನೇದು, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ಈಕ್ವಾಲಿಟಿ ಬಿಫೋರ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಏನದರ ಕಾನ್ಸೆಪ್ಟ್ ಹಾಗಂದ್ರೆ ನೋಡಿ, ಮೀನ್ಸ್ ಸೇಮ್ ಲಾ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಪರ್ಸನ್. ನೋಡಿ, ಎಲ್ಲರಿಗೂ ಒಂದೇ ಕಾನೂನು ಅನ್ವಯವಾಗುತ್ತದೆ. ಅವನು ಶ್ರೀಮಂತನಿರಲಿ ಬಡವನಿರಲಿ, ಅವನೊಬ್ಬ ಪ್ರಜೆಯಾಗಿರಲಿ ಅಧಿಕಾರಿಯಾಗಿರಲಿ, ಅವನೊಬ್ಬ ಕಾರ್ಮಿಕನಾಗಿರಲಿ ಅಥವಾ ಪ್ರಧಾನಮಂತ್ರಿಯಾಗಿರಲಿ, ಎಲ್ಲರಿಗೂ ಒಂದೇ ಕಾನೂನು, ಸೇಮ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ ಈ ರೀತಿ ಹೇಳ್ತದೆ. ಅಂದರೆ ಬಡವ ಶ್ರೀಮಂತನಂತಕ್ಕಂಥ ತಾರತಮ್ಯ ಇಲ್ಲದೆ ಅಥವಾ ಅಧಿಕಾರಿ ಪ್ರಜೆ ಅಂತಕ್ಕಂಥ ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದೇ ಕಾನೂನು ಅನ್ವಯ ಆಗುತ್ತದೆ ಅಂತಕ್ಕಂಥದ್ದು ಇದರ ಮೊದಲೇ ಅರ್ಥ. ಇದರಿಂದ ಏನಾಗ್ತದೆ? ಇದರಿಂದ ನಾವು ತಾರತಮ್ಯವನ್ನು ತಡಿಬೋದು, ತಾರತಮ್ಯವಿಲ್ಲದಂತೆ ಮಾಡ್ಬೋದು. ವಿ ಕ್ಯಾನ್ ಪ್ರೊಹಿಬಿಟ್ ದಿ ಡಿಸ್ಕ್ರಿಮಿನೇಷನ್. ನೋಡಿ, ಇಲ್ಲಿ ವಿಶೇಷ ಪ್ರಾವಧಾನಗಳು ಯಾರಿಗೂ ಇರೋದಿಲ್ಲ. ನೋಬಡಿ ಈಸ್ ಅಬೋವ್, ನೋಬಡಿ ಈಸ್ ಬಿಲೋ ಲಾ. ಎಲ್ಲರಿಗೂ ಒಂದೇ ಪ್ರಿವಿಲೇಜ್, ಒಂದೇ ತೆರನಾದಂತಹ ಅವಕಾಶಗಳು. ಆಲ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಲಾ. ಕಾನೂನಿನ ಮುಂದೆ ಅಥವಾ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಆ್ಯಂಡ್ ನೆಗೆಟಿವ್ ಕಾನ್ಸೆಪ್ಟ್, ವೈ ವಿ ಕಾಲ್ ಇಟ್ ಆಸ್ ಅ ನೆಗೆಟಿವ್ ಕಾನ್ಸೆಪ್ಟ್ ಅಂತಂದರೆ, ಈ ರೀತಿ ತಾರತಮ್ಯ ಆಗಲಾರದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ದಿ ಸ್ಟೇಟ್ ಶಾಲ್ ನಾಟ್ ಡಿನೈ ಅನ್ನೋ ಕಾನ್ಸೆಪ್ಟನ್ನು ನಾವೇನು ಹೇಳ್ತೀವಿ ಇಲ್ಲಿ ನೆಗೆಟಿವ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂದರೆ ಸಮಾನತೆಯನ್ನು ಉಳಿಸುವಂತಹ, ಸಮಾನತೆಯನ್ನು ಕಾಯ್ದುಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ಸರ್ಕಾರ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಿಂದೆ ಹೇಳಿದ್ನಲ್ವ, ನಾನು ಡೈಸಿಯವರ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನಾವು ಈಕ್ವಾಲಿಟಿ ಬಿಫೋರ್ ಲಾನಲ್ಲಿ ಅದನ್ನೇ ಅಳವಡಿಸಿದ್ದೀವಿ, ಆ ಕಾನ್ಸೆಪ್ಟನ್ನು ಅಳವಡಿಸಿದ್ದೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೆಕೆಂಡ್ ಕಾನ್ಸೆಪ್ಟ್, ಅದರಲ್ಲಿ ಇರ್ತಕ್ಕಂಥ ಎರಡನೇ ಕಾನ್ಸೆಪ್ಟ್, ಅಥವಾ ನಾವೇನು ಹೇಳ್ತೀವಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳ್ತೀವಿ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂದರೆ ಕಾನೂನಿನಿಂದ ಎಲ್ಲರೂ ಸರಿಯಾದ ರೀತಿಯಲ್ಲಿ ರಕ್ಷಿಸಲ್ಪಡಬೇಕು. ಕಾನೂನಿನಿಂದ ಎಲ್ಲರೂ ಸರಿಯಾದ ರೀತಿಯಲ್ಲಿ ರಕ್ಷಿಸಲ್ಪಡಬೇಕು, ಅಥವಾ ಕಾನೂನಿನಿಂದ ಸಮಾನ ರಕ್ಷಣೆ. ಕಾನೂನಿನಿಂದ ಸಮಾನ ರಕ್ಷಣೆ, ಸಮಾನ ರಕ್ಷಣೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹೇಗೆ ನಾವು ಅದನ್ನು ಸಮಾನ ರಕ್ಷಣೆಯನ್ನು ಮಾಡ್ತೀವಿ? ಇಲ್ಲಿ ನೋಡಿ, ವಿಶೇಷವಾದಂತಹ ರಕ್ಷಣೆ ಕೊಡ್ತೀವಿ ನಾವು. ವಿ ಗಿವ್ ಸ್ಪೆಷಲ್ ಪ್ರೊಟೆಕ್ಷನ್. ಯಾರಿಗೆ? ಯಾರು ಅಸಬಲರಿದ್ದಾರೋ ಅಥವಾ ಶೋಷಿತರಿದ್ದಾರೋ ಅವರಿಗೆ ಹೆಚ್ಚಿನ ರಕ್ಷಣೆಯನ್ನು ನಾವು ಒದಗಿಸ್ತೀವಿ ಅಂತಕ್ಕಂಥದ್ದನ್ನು ನೋಡ್ಬೋದು. ದಿಸ್ ಈಸ್ ಅವರ್ ಫಸ್ಟ್ ಪ್ರಿನ್ಸಿಪಲ್ ಇನ್ ದಿ ಕಾನ್ಸೆಪ್ಟ್ ಆಫ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಹೇಳಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೀವಿ, ಯಾರು ದುರ್ಬಲರಿದ್ದಾರೋ, ಅಬಲರಿದ್ದಾರೋ, ಅಥವಾ ಅವರಿಗೆ ಶಕ್ತಿವಂತರಿಲ್ಲೋ, ಅಶಕ್ತರಿದ್ದಾರೋ, ಅಥವಾ ಶೋಷಿತರಿದ್ದಾರೋ, ಇವರೆಲ್ಲರಿಗೂ ಕೂಡ ನಾವೇನು ಮಾಡ್ತೀವಿ, ವಿಶೇಷವಾದ ಪ್ರಾವಧಾನಗಳನ್ನ ಕೊಡ್ತೀವಿ. ಇದರ ಕಾನ್ಸೆಪ್ಟ್ ಏನು ಅಂದರೆ ಇಲ್ಲಿ ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್ ಅಂತ. ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಸಮಾನರನ್ನು ನಾವು ಸಮಾನವಾಗಿ ನೋಡ್ತೀವಿ, ಅಸಮಾನರನ್ನು ಸಮಾನವಾಗಿ ನೋಡೋಕ್ಕೆ
ಆಗೋದಿಲ್ಲ. ಅಮಂಗ್ ಈಕ್ವಲ್ಸ್ ಲಾ ಇಸ್ ಟು ಬಿ ಟ್ರೀಟೆಡ್ ಈಕ್ವಲ್. ನೋಡಿ, ಅವ್ರು ಸಮಾನರಿದ್ದರೆ ನಾವು ಕಾನೂನನ್ನು ಏನು ಮಾಡ್ಬೋದು, ಸಮಾನ ರೀತಿಯಲ್ಲಿ ಅದನ್ನು ಅಪ್ಲೈ ಮಾಡ್ಬೋದು. ಸೊ ಆದರೆ ಡಿಸ್ಅಡ್ವಾಂಟೇಜ್ಡ್ ಇದ್ದರೆ, ಅವ್ರಿಗೆ ಅದು ಅಡ್ವಾಂಟೇಜ್ ಇರಲಿಲ್ಲ ಅಂತಂದರೆ ಅವ್ರಿಗೆ ನಾವೇನು ಮಾಡಬೇಕು, ರಕ್ಷಣೆ ಕೊಡಬೇಕು. ಬ್ರಿಂಗ್ಸ್ ಇನ್ ರಿಸರ್ವೇಷನ್ ಪಾಲಿಸಿ, ಬ್ರಿಂಗ್ಸ್ ಇನ್ ರಿಸರ್ವೇಷನ್ ಪಾಲಿಸಿ, ಇದು ಈ ಒಂದು ತತ್ವದ ಅರ್ಥ. ಈ ಒಂದು ತತ್ವದ ಅರ್ಥವನ್ನು ನಾವೇನಾದರೂ ಹೇಳೋದಾದರೆ ನಾವು ಈ ರೀತಿ ಹೇಳ್ಬೋದು. ಹೇಗೆ ಹೇಳ್ಬೋದು ಅಂತಂದರೆ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದ ಅದರ್ ಸೈಡ್ ಸಮ್ ಗೇಮ್ ಈಸ್ ಗೋಯಿಂಗ್ ಆನ್, ಕ್ರಿಕೆಟ್ ಈಸ್ ಪ್ಲೇಡ್. ಇಲ್ಲಿ ಒಂದು ಕಂಪೌಂಡ್ ಇದೆ, ದೇರ್ ಇಸ್ ಎ big compound, and somebody who is having a 6 feet height, he is able to see the cricket match from here. He is 6 feet person able to see the cricket match here. He is able to see. There is one more person who is 4 feet high, who is 4 feet high. So he is standing here, okay, and he is not able to see the ಅದರ್ ಸೈಡ್ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಅಂದರೆ ನಾವು ಇಲ್ಲಿ ಇವನಿಗೆ ಅಸಬಲ್ನಿದ್ದಾನೆ, ಹೀ ಈಸ್ ಡಿಸೇಬಲ್ಡ್, ಹೀ ಈಸ್ ನಾಟ್ ಏಬಲ್. ನಮ್ಮ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಏನು ಮಾಡುತ್ತೆ ಅಂತಂದರೆ, ಇವನ ಮಟ್ಟಕ್ಕೆ ತರುತ್ತೆ, ಇವನ ಮಟ್ಟಕ್ಕೆ ತರುತ್ತೆ. ಇವನು ಒಂದಡಿ ಕಮ್ಮಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಈಗ ನಾವು ಇಲ್ಲೊಂದು ಎತ್ತರಕ್ಕೆ ಒಂದು ಸ್ಟೂಲ್ ಇಟ್ಟು, ಈ ಸ್ಟೂಲ್ ಮೇಲೆ ಈ ವ್ಯಕ್ತಿಯನ್ನು ನಿಲ್ಲಿಸಿದರೆ ಇವನಿಗೂ ಫುಟ್ಬಾಲ್ ನೋಡುವ ಅವಕಾಶ ಸಿಗುತ್ತೆ, ಅಂದರೆ ಈ ಏನು ನಾವು ಸಪೋರ್ಟ್ ಹೇಳ್ತೀವಲ್ಲ, ಈ ಸಪೋರ್ಟನ್ನು ನಾವೇನು ಹೇಳ್ಬೋದು ಅಂತಂದರೆ, ವಿಲ್ ಗಿವ್ ಹಿಮ್ ಎ ಸ್ಪೆಷಲ್ ಪ್ರಿವಿಲೇಜ್, ಎಕ್ಸ್ಟ್ರಾ ಪ್ರಿವಿಲೇಜ್. ಸೊ ಈ ಎಕ್ಸ್ಟ್ರಾ ಪ್ರಿವಿಲೇಜ್ ಕೊಡೋದು ಏನಿದೆಯಲ್ಲ, ಈ ಕಾನ್ಸೆಪ್ಟನ್ನು ನಾವೇನು ಹೇಳ್ತೀವಿ ಅಂತಂದರೆ ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳ್ತೀವಿ. ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ನಾನು ಇಲ್ಲಿ ಏನು ಹೇಳಿದೆ ಅಂತಂದರೆ ಸ್ಪೆಷಲ್ ಪ್ರೊಟೆಕ್ಷನ್. ಆ್ಯಂಡ್ ಇಫ್ ಐ ಸೇ ಸ್ಪೆಷಲ್ ಪ್ರೊಟೆಕ್ಷನ್ ಇನ್ ಆಲ್ ದಿಸ್, ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ದಿಸ್. ಅಂದರೆ ನಾವೇನು ಮಾಡ್ತೀವಿ, ಮೀಸಲಾತಿ ಪದ್ಧತಿ ಏನು ನಾವು ಜಾರಿ ಮಾಡಿದ್ದೀವಲ್ವ, ಆ ಮೀಸಲಾತಿ ಪದ್ಧತಿ ಜಾರಿ ಮಾಡಿರುವುದೇ ಈ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತಕ್ಕಂಥದ್ದನ್ನು. ಅಂದರೆ ವಿ ಅಲೌ ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಈ ಬಿಲ್ ಆಫ್ ರೈಟ್ಸ್ ಆಫ್ ಅಮೇರಿಕಾ, ನಾವು 14ನೇ ಸಂವಿಧಾನ ತಿದ್ದುಪಡಿಯಲ್ಲೂ ಕೂಡ ನಾವು ಈ ಕಾನ್ಸೆಪ್ಟನ್ನು ಕಾಣ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಹಾಗಾದರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಮತ್ತು ಈಕ್ವಾಲಿಟಿ ಬಿಫೋರ್ ಲಾಸಲ್ಲಿ ತುಂಬ ವ್ಯತ್ಯಾಸ ಇದೆ. ಈಕ್ವಾಲಿಟಿ ಬಿಫೋರ್ ಲಾಸಲ್ಲಿ ಏನಂತಂದರೆ, ಎಲ್ಲರೂ ಸಮಾನ, ಒಂದು ಕಾನೂನು ಎಲ್ಲರನ್ನೂ ಸಮಾನವಾಗಿ ನೋಡ್ತದೆ. ಆದರೆ ಎಲ್ಲಿ ಸಮಾನತೆ ಇರಲ್ವೋ, ಕೆಲವು ಜನರು ದೇರ್ ಇಸ್ ಎ ಕಾನ್ಸೆಪ್ಟ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್. ನಾವು ಮುಂದೆ ಅನುಚ್ಛೇದ 15 ನೋಡುವಾಗ ನಾವು ಇದನ್ನು ನೋಡ್ತೀವಿ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳನ್ನು ನಾವು ಸಾಮಾಜಿಕವಾಗಿ ಮುಂದಿರತಕ್ಕಂಥ ವ್ಯಕ್ತಿಗಳ ಜೊತೆ ನೀನು ಅವಕಾಶ ಕೊಡ್ತೀವಿ ಕಾಂಪೀಟ್ ಮಾಡು ಅಂತ ಹೇಳಿದರೆ, ಅವನು ಅಲ್ಲಿ ಯಶಸ್ಸನ್ನು ಹೊಂದಲಾರ. ಉದಾಹರಣೆಗೆ, ಒಬ್ಬ ಹಳ್ಳಿಯಲ್ಲಿ ಓದಿದಂತಹ, ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಒಬ್ಬ ಹುಡುಗನಿಗೆ ಪಟ್ಟಣದಲ್ಲಿ ಓದಿದಂತಹ, ಆಂಗ್ಲ ಮಾಧ್ಯಮದಲ್ಲಿ ಓದಿದಂತಹ ಇನ್ನೊಬ್ಬ ಹುಡುಗನ ಜೊತೆಗೆ ಒಂದು ಪರೀಕ್ಷೆ ಇಟ್ಟು, ಆ ಪರೀಕ್ಷೆಯಲ್ಲಿ ಆಂಗ್ಲ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಅವನೂ 10ನೇ ತರಗತಿ ಪಾಸಾಗಿರಬಹುದು, ಇವನು 10ನೇ ತರಗತಿ ಪಾಸಾಗಿರಬಹುದು. ಆ ಆಂಗ್ಲ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬರೆಯಲು ಕೇವಲ ಇಂಗ್ಲಿಷ್ ಮಾಧ್ಯಮದ ಹುಡುಗ ಸಮರ್ಥನಿರ್ತಾನೆ, ಕನ್ನಡ ಮಾಧ್ಯಮದ ಹುಡುಗ ಸಮರ್ಥನೆ ಇರೋದಿಲ್ಲ. ಆವಾಗ ಅವನೂ ಕೂಡ ಇಂಗ್ಲೀಷ್ ಕಲಿತು ಆಮೇಲೆ ಕಾಂಪೀಟ್ ಮಾಡ್ಬೋದು ಅಂತಕ್ಕಂಥದ್ದು. ಅಂದರೆ ಅವನಿಗೆ ವಿಶೇಷವಾದಂತಹ ಪ್ರಾವಧಾನಗಳನ್ನು ನಾವು ಕೊಡಬೇಕು ಅನ್ನೋದನ್ನು ನಾವೇನು ಹೇಳ್ತೀವಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಅಂತ ಹೇಳ್ತೀವಿ. So this is the concept of the whole Article 14. Article 14 has two things. Among the equals, law treats them equally. ಅಂದರೆ ಸಮಾನರಲ್ಲಿ ಕಾನೂನು ಅವ್ರನ್ನ ಸಮಾನವಾಗಿ ನೋಡುತ್ತೆ. ಆದರೆ ಅವರಿಬ್ಬರಲ್ಲಿ ಸಮಾನತೆ ಇರಲಿಲ್ಲ ಅಂತಂದರೆ, ಆವಾಗ ಅಸಮಾನತೆ ಇರತಕ್ಕಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡ್ತೀವಿ. ಅಂದ್ರೆ ಧನಾತ್ಮಕ ತಾರತಮ್ಯಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಅದು ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ.
ನಾವು ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ನೋಡಬೇಕಾದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ನಮ್ಮ ಪೀಠಿಕೆ ಸಂದರ್ಭದಲ್ಲಿ ಅಥವಾ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮ ಈ ಪಠ್ಯಕ್ರಮ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತಂದರೆ, ಈ ಅನುಚ್ಛೇದ 14 ನಾವು ಯಾವ ರೀತಿ ವ್ಯಾಖ್ಯಾನ ಮಾಡಿದೆ, ಅಂದರೆ ನಮ್ಮ ನ್ಯಾಯಾಲಯಗಳು ಅವುಗಳನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿದೆ ಅಂತಕ್ಕಂಥದ್ದನ್ನು ನೋಡುವಂಥದ್ದಾಗಿದೆ. ಆದ್ದರಿಂದ ನಾವೊಂದು 5-6 ಕೇಸ್ಗಳನ್ನು ನಾನು ನಿಮಗಿಲ್ಲಿ ವಿವರಿಸ್ತೀನಿ. ಆ ಕೇಸ್ಗಳ ತತ್ವಗಳನ್ನು ನೀವು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ ಮತ್ತು ಪರೀಕ್ಷೆಯಲ್ಲಿ ಅವನು ಬರೀಬೇಕಾಗ್ತದೆ. ಅದರಲ್ಲಿ ಮೊದಲನೆಯ ಪ್ರಕರಣ ಇದು ಸ್ಟೇಟ್ ಆಫ್ ಬಾಂಬೆ ವರ್ಸಸ್ FN ಬಲ್ಸಾರ ಅಂತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಕಾನೂನು ಅನುಚ್ಛೇದ 14ಕ್ಕೆ ಅನುಗುಣವಾಗಿಲ್ಲ ಅಂಥೇಳಿ ಇವರ ಚಾಲೆಂಜ್ ಆಗಿರುತ್ತೆ. ಬಲ್ಸಾರ ಅವರ ಚಾಲೆಂಜ್ ಏನಾಗಿರುತ್ತೆ ಅಂತಂದರೆ, ಈ ಕಾನೂನು ಇಟ್ ಈಸ್ ಅಗೇನೆಸ್ಟ್ ದೇ ಚಾಲೆಂಜ್ ಇಟ್ as against ಆರ್ಟಿಕಲ್ 14. ಆರ್ಟಿಕಲ್ 14ನ ಸಮಾನತೆಯ ತತ್ವ ಏನಿದೆ, ಈ ತತ್ವಕ್ಕೆ ಈ ಕಾನೂನು ವಿರುದ್ಧವಾಗಿದೆ ಅಂಥೇಳಿ ಇವರು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ, ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೋಗ್ತಾರೆ. ಹಾಗಿದ್ರೆ ಈ ಕಾನೂನಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಈ ಸೆಕ್ಷನನ್ನು ಚಾಲೆಂಜ್ ಮಾಡ್ತಾರೆ ಅವರು. ಸೆಕ್ಷನ್ 39 ಚಾಲೆಂಜ್ ಮಾಡ್ತಾರೆ. ನಾವು FN ಬಲ್ಸಾರ ಕೇಸನ್ನು ಬೇರೆ ಸಂದರ್ಭದಲ್ಲಿ ನೋಡಿದ್ದೀವಿ. ಇಲ್ಲಿ ಅನುಚ್ಛೇದ 13ನ್ನು ಅನಲೈಸಿಸ್ ಮಾಡಬೇಕಾದ್ರೆ ನೋಡಿರ್ತೀವಿ, ಅದರಲ್ಲಿ 8 ಸೆಕ್ಷನನ್ನು ಏನು ಮಾಡ್ತದೆ ನಮ್ಮ ಸುಪ್ರೀಂ ಕೋರ್ಟ್ ಡಿಲೀಟ್ ಮಾಡ್ತದೆ. ಅದಕ್ಕೆ ಡಾಕ್ಟ್ರಿನ್ ಆಫ್ ಶೇವರಬಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಗೆ ಆ ತತ್ವ ಇಲ್ಲಿ ಮುಖ್ಯ ಅಲ್ಲ. ಇಲ್ಲಿ ಇರ್ತಕ್ಕಂಥ ಈ ಪ್ರಕರಣದ ಉದ್ದೇಶ, ನಾವು ನೋಡ್ತಕ್ಕಂಥ ಉದ್ದೇಶವೇ ಬೇರೆ. ಏನು ಅಂತಂದರೆ, ಇಲ್ಲಿ ಕಲಮು 39ರಲ್ಲಿ ಕೇವಲ ಮಿಲಿಟರಿ ಅಧಿಕಾರಿಗಳಿಗೆ ಮತ್ತು ನೇವಿಗೆ ಅಥವಾ ನೇವಿ ಕ್ಯಾಂಟೀನ್ಗಳಿಗೆ ಅಥವಾ ಮಿಲಿಟರಿ ಕ್ಯಾಂಟೀನ್ಗಳಿಗೆ ಫಾರಿನ್ ಲಿಕರ್ನ ಸಪ್ಲೈ ಮಾಡೋದಕ್ಕೆ ಪ್ರಾವಧಾನ ಇರುತ್ತೆ. ಅದನ್ನು ಜನರಲ್ ಆಗಿ ಟ್ರೇಡರ್ಗಳು ಅದನ್ನು ತೆಗೆದುಕೊಂಡು ಬಂದು ಸಾಮಾನ್ಯ ಜನರಿಗೆ ಮಾರುವಂತಹ ಪ್ರಾವಿಷನ್ ಇರೋದಿಲ್ಲ. ಆದ್ದರಿಂದ ಸಮಾನತೆಗೆ ಇದು ಅಸಮಾನ ಅವಕಾಶ ಆಗಿದೆ. ಅವಕಾಶ ಸಮಾನವಾಗಿಲ್ಲ. ಮಿಲಿಟರಿಯವರಿಗೆ ಒಂದು ಕಾನೂನು ಮಾಡಿರಿ, ನಮಗೆ ಒಂದು ಕಾನೂನು ಮಾಡಿರಿ. ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 14. ಅನುಚ್ಛೇದ 14ಕ್ಕೆ ಇದು ವಿರುದ್ಧವಾಗಿದೆ ಅಂತಕ್ಕಂಥ ಒಂದು ವಾದವನ್ನು ಇವರಲ್ಲಿ ಮಂಡಿಸ್ತಾರೆ. ದಿಸ್ ಈಸ್ ಚಾಲೆಂಜ್ ಆರ್ಟಿಕಲ್ 14. ಅಂದರೆ ನಾವು ಅನುಚ್ಛೇದ 14ನ್ನು ಇದು ಉಲ್ಲಂಘಿಸ್ತದೆ ಅಂಥೇಳಿ ನಾವು ಇದನ್ನೇನು ಮಾಡಿದ್ವಿ, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ವಿ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಹೆಲ್ಡ್ ದ್ಯಾಟ್ allowing alcohol and foreign drinks in naval ships and military canteens is a reasonable classification. The object has a reasonable nexus with the classification or discrimination ಅಂತ ಹೇಳ್ತಾರೆ. with the classification or discrimination. ಇಲ್ಲಿ ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕು ನಾವು. ದಟ್ ಈಸ್ a very very important concept. The concept is this. See, when the government or the parliament or legislature does any discrimination, that discrimination is called as positive discrimination. ಈ ಡಿಸ್ಕ್ರಿಮಿನೇಷನ್ we call it as a positive discrimination. Supposing if when we are doing this discrimination, ಅಂದರೆ ನಾವು ತಾರತಮ್ಯವನ್ನು ಮಾಡಬೇಕಾದ್ರೆ, ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ, ಇದು ಧನಾತ್ಮಕ ತಾರತಮ್ಯಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಧನಾತ್ಮಕ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳಿದ್ನಲ್ವಾ ನಾವು. ಧನಾತ್ಮಕ ತಾರತಮ್ಯ ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಈಸ್ ಪರ್ಮಿಟೆಡ್. ಆದರೆ ಅದು ಹೇಗಿರಬೇಕು ಅಂತಂದರೆ ಸರಿಯಾದ ಉದ್ದೇಶವನ್ನು ಹೊಂದಿರಬೇಕು. ವಿ ಆರ್ ಡೂಯಿಂಗ್ ಕ್ಲಾಸಿಫಿಕೇಶನ್. ಸೊ ದಿಸ್ ಕ್ಲಾಸಿಫಿಕೇಶನ್ ಮಸ್ಟ್ ಹ್ಯಾವ್ ಎನ್ ಆಬ್ಜೆಕ್ಟ್. ಇದಕ್ಕೆ ಒಂದು ಉದ್ದೇಶ ಇರಬೇಕು. ಯಾವುದಕ್ಕೆ? ನೀವೇನು ವರ್ಗೀಕರಣ ಮಾಡ್ತೀವಲ್ಲ, ವರ್ಗೀಕರಣ. ನಾವು ಬಲ್ಸಾರ ಪ್ರಕರಣದ ತಗೊಂಡ್ರೆ ಅಲ್ಲಿ ಸಾಮಾನ್ಯ ಜನ, ಸಿಟಿಸನ್ಸ್
and military. So this is the classification. In that law, Bombay Prohibition Act, the classification was general citizen and ಪರ್ಸನ್ಸ್ ಆಫ್ ಮಿಲಿಟರಿ ಅಂತಕ್ಕಂಥದ್ದು ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನ್ಗೂ ಮತ್ತು ಆಬ್ಜೆಕ್ಟಿಗೂ, ವರ್ಗೀಕರಣಕ್ಕೂ ಮತ್ತು ಉದ್ದೇಶಕ್ಕೂ ದೇರ್ ಮಸ್ಟ್ ಬಿ ಎ ರಿಲೇಷನ್, ದೇರ್ ಮಸ್ಟ್ ಬಿ ಎ ಕ್ಲೋಸ್ ನೆಕ್ಸಸ್ ಅಂತ ಹೇಳ್ತೀವಿ ನಾವು. ಏನು ಹೇಳ್ತೀವಿ? ನೆಕ್ಸಸ್, ಸಂಬಂಧ ಇರಬೇಕು, ಸರಿಯಾದ ಸಂಬಂಧ ಇರಬೇಕು. ಇಫ್ ದಿಸ್ ನೆಕ್ಸಸ್ ಈಸ್ ನಾಟ್ ದೇರ್, ವಾಟ್ ಎವರ್ ದ ಕ್ಲಾಸಿಫಿಕೇಶನ್ ಯು ಆರ್ ಡೂಯಿಂಗ್ and object you are telling, there must be a relation. ಅತಿ ಆಳವಾದಂತಹ ಸಂಬಂಧ ಇರಬೇಕು. ಅಂದ್ರೆ ಮಾತ್ರ ನಾವು ಇದನ್ನ ಕೋರ್ಟ್ ಒಪ್ಪುತ್ತೆ. ನೀವು ಮಾಡಿದಂತಹ ಕ್ಲಾಸಿಫಿಕೇಶನ್ನ, ವರ್ಗೀಕರಣವನ್ನ ನ್ಯಾಯಾಲಯ ಒಪ್ಪುತ್ತೆ, ಇಲ್ಲ ಅಂದ್ರೆ ಒಪ್ಪುದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್, ದೇರ್ ಮಸ್ಟ್ ಬಿ ಎ ಕ್ಲಾಸಿಫಿಕೇಶನ್, ದೇರ್ ಮಸ್ಟ್ ಬಿ ಎ ಆಬ್ಜೆಕ್ಟ್, ಅಂಡ್ ಬಿಟ್ವೀನ್ ದೆಮ್ ದೇರ್ ಮಸ್ಟ್ ಬಿ ಎ ನೆಕ್ಸಸ್. ಅದಕ್ಕೆ ಇದಕ್ಕೆ 2 point ಟೆಸ್ಟ್ ಅಂತ ಹೇಳ್ತಾರೆ. ದಿಸ್ ಈಸ್ ದೇರ್ ಮಸ್ಟ್ ಬಿ ಎ ಆಬ್ಜೆಕ್ಟ್, and to meet that object, then classification can be done. Classification can be done. ವರ್ಗೀಕರಣವನ್ನು ಮಾಡ್ಬೋದು. ನೀವು ಇಲ್ಲಿ ತಾರತಮ್ಯವನ್ನು ಮಾಡ್ಬೋದು, ವರ್ಗೀಕರಣ ಅನ್ಬೋದು, ತಾರತಮ್ಯ ಅನ್ಬೋದು. ಅದಕ್ಕೇನೆ ಹೇಳ್ತಾರೆ, ದಿ ಕಾನ್ಸೆಪ್ಟ್ ಈಸ್ ಕ್ಲಾಸ್ ಲೆಜಿಸ್ಲೇಷನ್ ಈಸ್ ನಾಟ್ ಪರ್ಮಿಟೆಡ್. ಕ್ಲಾಸ್ ಲೆಜಿಸ್ಲೇಷನ್ ಈಸ್ ನಾಟ್ ಪರ್ಮಿಟೆಡ್, ಬಟ್ ರೀಸನಬಲ್ ಕ್ಲಾಸಿಫಿಕೇಶನ್ ಈಸ್ ಪರ್ಮಿಟೆಡ್. ರೀಸನಬಲ್ classification is permitted. Elucidate. ಇದೇ ಪ್ರಶ್ನೆ ಕೇಳ್ಬೋದು ನಿಮಗೆ. The same question can be asked. Again, I will go back to the same case. You will appreciate my point now. See, Supreme Court held that allowing alcohol and foreign drinks in the naval ships and military canteens is a reasonable classification. The object has a reasonable nexus with the classification. ನೋಡಿ, ಉದ್ದೇಶ ಏನು? ಮಿಲಿಟರಿ ಜನರು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥವರು. ಅವ್ರಿಗೆ ವಿಶೇಷವಾಗಿ ಚಳಿ ಇರುವಂತಹ ಪ್ರದೇಶದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಅವ್ರಿಗೆ ಒಳ್ಳೆಯ ಆಲ್ಕೋಹಾಲ್ ಸೇವನೆ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ಸೆಕ್ಷನ್ 13 ಇದೆಯಲ್ಲ, ಇದು ಅಸಂವಿಧಾನಿಕ ಅಲ್ಲ. ಇದು ದಿಸ್ ಈಸ್ ಹ್ಯಾವಿಂಗ್ ಎ ರೀಸನಬಲ್ ಕ್ಲಾಸಿಫಿಕೇಶನ್. ಇದು ಧನಾತ್ಮಕವಾದಂತಹ ವರ್ಗೀಕರಣವಾಗಿದೆಯೇ ಹೊರತು, ಮತ್ತು ವರ್ಗೀಕರಣಕ್ಕೂ ಉದ್ದೇಶಕ್ಕೂ ಗಾಢವಾದ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಈ ಪ್ರಕರಣದಲ್ಲಿ ಹೇಳ್ತಾ ಈ ಬಲ್ಸಾರ್ ಅವರ ವಾದವನ್ನ ತಳ್ಳಿ ಹಾಕಲಾಗ್ತದೆ. ದಿಸ್ ಈಸ್ ದಿ ಫಸ್ಟ್ ಕೇಸ್ ಲಾ ಇನ್ 1951. ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕೇಸ್ ಲಾ. ದ ಸೆಕೆಂಡ್ ಕೇಸ್ ಲಾ ಈಸ್ ಆರ್ ಕೆ ದಾಲ್ಮಿಯಾ ವರ್ಸಸ್ ಜಸ್ಟಿಸ್ ತೆಂಡೂಲ್ಕರ್ ಇನ್ 1958. ನೋಡಿ, 1958ರಲ್ಲಿ ಈ ದಾಲ್ಮೆ ಅವರು ಸುಮಾರು ಕಂಪನಿಗಳಿರ್ತವೆ, ಸಾಕಷ್ಟು ಕಂಪನಿಗಳಿರ್ತವೆ. ಆ ಕಂಪನಿಗಳಲ್ಲಿ ದುರ್ವ್ಯವಹಾರ ನಡೀತಾ ಇರ್ತದೆ. ಸಮ್ ಮಾಲ್ ಪ್ರಾಕ್ಟೀಸ್ ಈಸ್ ಗೋಯಿಂಗ್ ಆನ್. ಅದಕ್ಕೆ ಅಲ್ಲಿ ಏನಾಗುತ್ತೆ ಅಂದರೆ ಎನ್ಕ್ವೈರಿ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಎನ್ಕ್ವೈರಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಪರ್ಟಿಕ್ಯುಲರ್ಲಿ ಟು ಚೆಕ್ ಓನ್ಲಿ ಒನ್ ಕಂಪನಿ, ಅವ್ರಿಗಾಗಿಯೇ ಒಂದು ಕಮಿಷನ್, ಒಂದು ಕಾನೂನನ್ನು ಮಾಡಿ ಅವ್ರಿಗೆ ಏನು ಮಾಡ್ತಾರೆ, ಅವ್ರ ಕಂಪನಿಯ ವೆರಿಫಿಕೇಶನ್ ಮಾಡ್ತಾರೆ. ನೀವು ನಮಗಾಗಿಯೇ ಮಾಡ್ತಾ ಇದ್ದೀರಿ, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 14 ಅಂತಾರೆ ದಾಲ್ಮಿ ಅವರು. ತೆಂಡೂಲ್ಕರ್ ಅವರು ನೀವು ಅಪಾಯಿಂಟ್ಮೆಂಟ್ ಮಾಡಿ ಏನು ನಮಗೆ ನೀವು ಒಂದು ತನಿಖೆ ನಡೆಸ್ತಾ ಇದ್ದೀರಿ, ಈ ತನಿಖೆ ನಮಗೊಬ್ಬರಿಗೆ ಯಾಕೆ ಮಾಡ್ತೀರಿ, ನೀವು ಮಾಡದಿದ್ರೆ ಎಲ್ಲರಿಗೆ ಮಾಡಿ ಅಂತ. ಇದು ತಾರತಮ್ಯ, ಇದು ಸಮಾನತೆ ಅಲ್ಲ ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಈ ಪ್ರಕರಣದಲ್ಲಿ ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ಎತ್ಕೊಂಡು ಬರ್ತಾರೆ. ನಮ್ಮ ಮೂಲಭೂತ ಹಕ್ಕಿನ ಹರಣ ಆಗಿದೆ ಅಂಥೇಳಿ ಅನುಚ್ಛೇದ 32ರಲ್ಲಿ ಬರ್ತಾರೆ ಅವರು. ಆವಾಗ ಸುಪ್ರೀಂ ಕೋರ್ಟು ಇದನ್ನು ಪರಿಶೀಲಿಸ್ತದೆ ಏನು ಅಂಥೇಳಿ. ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ತದೆ ಅಂತಂದ್ರೆ, ದಿ ಅಮೌಂಟ್ ಆಫ್ ದ ಶೇರ್ ಹೋಲ್ಡರ್ಸ್. ಇಲ್ಲೇನು ಈ ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ದುಡ್ಡು ಹಾಕಿರ್ತಾರೆ, ಷೇರುದಾರರು. ಈ ಷೇರುದಾರರ ಈ ಕಂಪನಿಯ ಅವ್ಯವಹಾರಗಳಿಂದ ಷೇರುದಾರರ ಎಲ್ಲ ಷೇರುಗಳು ಹೋಗ್ಬಿಡ್ಬೋದು. ಯಾಕೆ ಅಂತಂದ್ರೆ ಅಲ್ಲಿ ಅವ್ಯವಹಾರ ನಡೆದ್ರೆ ಕಂಪನಿ ನಷ್ಟ ಆದರೆ ಕೊನೆಗೆ ಏನಾದ್ರು ದುಡ್ಡು ಉಳಿದ್ರೆ ಮಾತ್ರ ಷೇರುದಾರನಿಗೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಸಾಲಗಳನ್ನು ತೀರಿಸಬೇಕು, ಸೆಕ್ಯೂರ್ಡ್ ಡೆಪ್ಟ್ಸ್, ಅನ್ಸೆಕ್ಯೂರ್ಡ್ ಡೆಪ್ಟ್ಸ್, ಕೊನೆ ಲೆವೆಲ್ಗೆ ಯಾರಿಗೆ ಬರುತ್ತೆ ಅಂತಂದ್ರೆ ಶೇರ್ ಹೋಲ್ಡರ್ಸ್ ಬರುತ್ತೆ. ಆದ್ದರಿಂದ ಷೇರು ಹೋಲ್ಡರ್ಗಳ ಹಿತಾಸಕ್ತಿ ಇದರಲ್ಲಿ ಅಡಗಿರುವುದರಿಂದ ಇದು ಉದ್ದೇಶ. ದಿಸ್ ಈಸ್ ಆಬ್ಜೆಕ್ಟ್. ಆದ್ದರಿಂದ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಟೇಕಿಂಗ್ ಎ ಆಕ್ಷನ್, ದೇ ಆರ್ ಡೂಯಿಂಗ್. ಅಂದ್ರೆ ಆ ಒಂದು ಕಂಪನಿಯನ್ನೇ ಒಂದು ಕ್ಲಾಸ್ ಅಂತ ಮಾಡ್ತಾರೆ. ದೇರ್ ಫೋರ್ ದ ಕಂಪನಿ ಇಟ್ ಸೆಲ್ಫ್ ಈಸ್ ಟ್ರೀಟೆಡ್ ಆಸ್ ಎ ಕ್ಲಾಸ್. ಅದು ಕಂಪನಿಯನ್ನ
ಒಂದು ಕ್ಲಾಸ್, ಅದಕ್ಕೆ ಒಂದು ವರ್ಗೀಕರಣ ಮಾಡ್ತಾರೆ. ಸೊ ಆ ಕ್ಲಾಸಿಗೂ ಮತ್ತು ಈ ಆಬ್ಜೆಕ್ಟ್ಗೂ ಸಂಬಂಧ ಇದೆ. ಸಂಬಂಧ ಅಂದರೆ ಯಾವ ಸಂಬಂಧ? ಈ ಹಣಕಾಸಿನ ಸಂಬಂಧ. ಅಂದರೆ ಹಣನೇ ಪೋಲಿ ಆಗುವಂತಹ ಸಂದರ್ಭ ಇರೋದ್ರಿಂದ ಇದನ್ನು ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ಹೆನ್ಸ್ ದ ಆಬ್ಜೆಕ್ಟ್ ಹ್ಯಾಸ್ ಎ ರೀಸನೇಬಲ್ ನೆಕ್ಸಸ್ ವಿತ್ ದಿ ಕ್ಲಾಸಿಫಿಕೇಶನ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಡ್ತದೆ. ಆದ್ದರಿಂದ ಈ ಪ್ರಕರಣದಲ್ಲಿಯೂ ಕೂಡ ಈ ಒಂದು ಉದ್ದೇಶ ಏನು ಎನ್ಕ್ವೈರಿ ಕಮಿಷನನ್ನು ನೇಮಿಸಿದಂತಹ ಉದ್ದೇಶ ಸದುದ್ದೇಶದಿಂದ ಕೂಡಿದೆ ಮತ್ತು ಆ ಉದ್ದೇಶಕ್ಕೂ ಅಲ್ಲಿ ಇರತಕ್ಕಂತಹ ವರ್ಗೀಕರಣಕ್ಕೂ ನಿಕಟವಾದ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. 1958ನೇ ಪ್ರಕರಣ. ಓಕೆ, ಇನ್ನು ಮುಂದುವರೆದು ನೋಡಿ, ಇದೊಂದು ಲೇಟೆಸ್ಟ್ 1974ನ ಪ್ರಕರಣ. ಈ ಪ್ರಕರಣದಲ್ಲಿ ನಾವು ಇಲ್ಲಿ ಇ ಪಿ ರಾಯಪ್ಪ ಅವರು ಟಾಪ್ ಲೆವೆಲ್ ಆಫೀಸರ್ ಆಗಿರ್ತಾರೆ. ಅವರು ಆ್ಯಕ್ಚುಲಿ ಚೀಫ್ ಸೆಕ್ರೆಟರಿ ಆಗುವಂತಹ ಸಂದರ್ಭ ಇರುತ್ತೆ. ಆವಾಗ ಅವರು ಪರ್ಟಿಕ್ಯುಲರ್ಲಿ ಒಂದು ವಿಷಯದಲ್ಲಿ ತುಂಬ ಪರಿಣಿತರು ಅಂತ ಹೇಳಿ ಆ ಒಂದು ಪ್ರಾಧಿಕಾರದ ಚೇರ್ಮನ್ ಅನ್ನು ಮಾಡ್ತಾರೆ ಅವರು. ಆ ಎಲ್ಲ ಚೀಫ್ ಸೆಕ್ರೆಟರಿಯ ಹುದ್ದೆ, ಎಲ್ಲ ಘನತೆ, ಸಂಬಳ ಎಲ್ಲದನ್ನೂ ಫೆಸಿಲಿಟಿ ಎಲ್ಲ ಕೊಡ್ತಾರೆ. ಕೊಟ್ಟರೂ ಕೂಡ ಅವರು ಪ್ರಶ್ನಿಸ್ತಾರೆ, ನಾನು ಚೀಫ್ ಸೆಕ್ರೆಟರಿ ಆಗಬೇಕಿತ್ತು, ನನಗೆ ಈ ಹುದ್ದೆಯನ್ನು ಕೊಟ್ಟಿದ್ದೀರಿ, ನೀವು ಅವಮಾನ ಮಾಡಿದ್ದೀರಿ, ನನಗೆ ಆರ್ಟಿಕಲ್ 14 ಹಿ ಆಲ್ಸೋ ಚಾಲೆಂಜಸ್ ಅಂಡರ್ ಆರ್ಟಿಕಲ್ 14 ನನಗೆ ಸಮಾನ ಅವಕಾಶ, ನಂಗೆ ಚೀಫ್ ಸೆಕ್ರೆಟರಿ ಆಗುವಂತಹ ಅವಕಾಶದಿಂದ ನೀವು ತಪ್ಪಿಸಿದ್ದೀರಿ ಅಂತಕ್ಕಂಥ ಪ್ರಕರಣವನ್ನು ಈ ವಿಷಯವನ್ನು ಅವನು ತಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಏನು, ಈಕ್ವಾಲಿಟಿ ಈಸ್ ಎ ಡೈನಾಮಿಕ್ ಕಾನ್ಸೆಪ್ಟ್, ಇಟ್ ಕೆನಾಟ್ ಬಿ ಕ್ಯಾಬಿನ್ಡ್ ಆರ್ ಕನ್ಫೈನ್ಡ್ ವಿತ್ ಟ್ರೆಡಿಷನಲ್ ಲಿಮಿಟ್ಸ್ ಅಂತ ಹೇಳುತ್ತೆ. ಅಂದರೆ ಸಮಾನತೆ ಅಂತಕ್ಕಂಥದ್ದು ಸುಮ್ಮನೆ ನೀವೇನು ಅಂದ್ಕೊಳ್ತೀರಿ ಆ ಥರ ಅಲ್ಲ, ಅದು ಸ್ಟ್ರೇಟ್ ಲೈನ್ ಅಲ್ಲ. ಇಟ್ ಹ್ಯಾಸ್ ಗಾಟ್ ಫ್ಲೆಕ್ಸಿಬಿಲಿಟಿ, ಇಟ್ ಹ್ಯಾಸ್ ಗಾಟ್ ವೇರಿಯೇಷನ್, ಡೈನಮಿಕ್ ವಸ್ತು ಅದು. ಅದನ್ನು ನೀವು ಈ ರೀತಿ ಹೇಳೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಇಲ್ಲಿ ಏನು ಮಾಡ್ತು ಅಂತಂದರೆ ಈಕ್ವಾಲಿಟಿ ಬಿಫೋರ್ ಲಾನ ರೂಲ್ ಆಫ್ ಲಾ ಮತ್ತು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ಹೋಲಿಸ್ತದೆ. ಇದನ್ನು ನಾವು ಈ ಪ್ರಕರಣಕ್ಕಿಂತ ಮುಂದಿನ ಪ್ರಕರಣ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದರಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ಬಹಳ ಮುಖ್ಯವಾದಂತಹ ಪ್ರಕರಣ. ಈ ಪ್ರಕರಣ ಅಂತ ಸೆಲೆಬ್ರೇಟೆಡ್ ಪ್ರಕರಣ ಅಲ್ಲ ಇದು, ಬಟ್ ಈ ಪ್ರಕರಣ ಇದೆಯಲ್ಲ, ಮನೇಕಾ ಗಾಂಧಿ ವರ್ಸಸ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಈ ಪ್ರಕರಣವನ್ನು ನೀವು ಪರೀಕ್ಷೆಯಲ್ಲಿ ಬರೀಲೇಬೇಕು. ಸೆಲೆಬ್ರೇಟೆಡ್ ಕೇಸ್ ಅಂತ ಹೇಳ್ತಾರೆ. ಲ್ಯಾಂಡ್ ಮಾರ್ಕ್ ಕೇಸ್, ಲ್ಯಾಂಡ್ ಮಾರ್ಕ್ ಕೇಸ್ ಇಸ್ ಎ ಲ್ಯಾಂಡ್ ಮಾರ್ಕ್ ಕೇಸ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕೇಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬೇಕು. ಏನು ನೋಡೋಣ, ವಾಟ್ ಈಸ್ ದಿಸ್ ಕೇಸ್ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಏನು ಹೇಳ್ತಾರೆ, ರೀಸನಬಲ್ನೆಸ್ ಈಸ್ ದ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಈಕ್ವಾಲಿಟಿ ಆ್ಯಂಡ್ ನಾನ್ ಆರ್ಬಿಟ್ರೇರಿನೆಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಏನಾಗಿದೆ ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂದರೆ, ದ ಆ್ಯಕ್ಟ್ ಇನ್ವಾಲ್ವ್ಡ್ ವಾಸ್ ಪಾಸ್ಪೋರ್ಟ್ ಆ್ಯಕ್ಟ್. ಪಾಸ್ಪೋರ್ಟ್ ಆ್ಯಕ್ಟ್ ಪಾಸ್ಪೋರ್ಟ್ ಆ್ಯಕ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ಸಂದರ್ಭದಲ್ಲಿ ಕೆಲವು ವ್ಯಕ್ತಿ ಪಾಸ್ಪೋರ್ಟನ್ನು ಮುಟ್ಟುಗೋಲು ಹಾಕ್ತಾರೆ. ಹಾಗೆ ಇಲ್ಲಿ ಮನೇಕಾ ಗಾಂಧಿಯವರು ಅವತ್ತಿನ ದಿವಸ ಇಂದಿರಾ ಗಾಂಧಿಯವರ ಸೊಸೆ, ಸಂಜಯ್ ಗಾಂಧಿಯವರ ಹೆಂಡತಿ, ಅಲ್ಲಿ ಯಾವುದೋ ಒಂದು ಹಿನ್ನೆಲೆ ಬೇರೆ ಇರ್ತದೆ. ಆ ಫ್ಯಾಮಿಲಿಯ ಹಿನ್ನೆಲೆಯನ್ನು ನಾವು ಬದಿಗಿಟ್ರೆ, ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಯಾವುದೇ ಕಾರಣ ಕೊಡದೆ ಇವ್ರ ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡುತ್ತೆ, ಕಾನ್ಫಿಸ್ಕೇಟ್ ಮಾಡುತ್ತೆ. ಅಂದರೆ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ ಅವರ ಪಾಸ್ಪೋರ್ಟನ್ನು. ಇಲ್ಲಿ ನೋಡಿ, ಕಾನೂನಿನಲ್ಲಿ ಪ್ರಾವಧಾನ ಇದೆ. ಏನು, ಎನಿಬಡೀಸ್ ಪಾಸ್ಪೋರ್ಟ್ ಕ್ಯಾನ್ ಬಿ ಇಂಪೌಂಡೆಡ್, ಇಟ್ ಕ್ಯಾನ್ ಬಿ ಟೇಕನ್, ಇಟ್ ಕ್ಯಾನ್ ಬಿ ಕಾನ್ಫಿಸ್ಕೇಟೆಡ್, ತಗೊಳ್ಬೋದು ಅಂತ ಕಾನೂನಿದೆ. ಆದರೆ ನಮ್ಮ ನ್ಯಾಯಾಲಯ ಈ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ಇದರಲ್ಲಿ ಎಕ್ಸ್ಪೌಂಡ್ ಮಾಡುತ್ತೆ. ಏನು ಎಕ್ಸ್ಪೌಂಡ್ ಮಾಡುತ್ತೆ? ನಮ್ಮಲ್ಲಿ ನೀವು ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡಿ, ಆದರೆ ಅದನ್ನು ನೀವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ವಿರುದ್ಧವಾದ ರೀತಿಯಲ್ಲಿ ಮಾಡೋ ಹಾಗಿಲ್ಲ. ಯು ಹ್ಯಾವ್ ಟು ಫಾಲೋ ದ ಡ್ಯೂ ಪ್ರೊಸೆಸ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಡ್ಯೂ ಪ್ರೊಸೆಸ್ ಕಾನ್ಸೆಪ್ಟ್ ಇದೆಯಲ್ಲ, ದಿಸ್ ಈಸ್ ಎ ಅಮೇರಿಕನ್ ಪ್ರಿನ್ಸಿಪಲ್. ಅಮೇರಿಕನ್ ಪ್ರಿನ್ಸಿಪಲ್. ದಿಸ್ ಈಸ್ ಅನ್ ಅಮೇರಿಕನ್ ಪ್ರಿನ್ಸಿಪಲ್. ಡ್ಯೂ ಪ್ರೊಸೆಸ್ ಕಾನ್ಸೆಪ್ಟನ್ನು ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಡ್ಯೂ ಪ್ರೊಸೆಸ್ ಕಾನ್ಸೆಪ್ಟನ್ನು ಲೆಟ್ ಅಸ್ ಎಕ್ಸ್ಪ್ಲೇನ್. There is a law. Law is to be followed. Law is to be followed. This is the simple concept of a rule of law. But what due process says? Due process.
ಡ್ಯೂ ಪ್ರೊಸೆಸ್ ಏನು ಹೇಳುತ್ತೆ ಅಂದರೆ ದಿಸ್ ಲಾ ಶುಡ್ ಆಲ್ಸೋ ಬಿ ಫೇರ್. ದಿಸ್ ಲಾ ಶುಡ್ ಆಲ್ಸೋ ಬಿ ಫೇರ್. ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಇಫ್ ದೇರ್ ಈಸ್ ಸಮಥಿಂಗ್ ಅನ್ಫೇರ್ ಇನ್ ದ ಲಾ, ಕಾನೂನು ಸರಿಯಾಗಿರಲಿಲ್ಲ ಅಂತಂದರೆ ಅಂಥ ಕಾನೂನನ್ನು ಫಾಲೋ ಮಾಡಬೇಕು ಅಂತಕ್ಕಂಥ ಕಂಡೀಷನನ್ನು ನ್ಯಾಯಾಲಯ ಒಪ್ಪೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ? ಡ್ಯೂ ಪ್ರೊಸೆಸ್. ನಮ್ಮದು ಸಿಂಪಲ್ ಕಾನ್ಸೆಪ್ಟ್ ಏನಂದರೆ ಲಾ ಇಸ್ ಟು ಬಿ ಫಾಲೋಡ್. ಲಾ ಇಸ್ ಸುಪ್ರೀಂ, ಲಾ ಇಸ್ ಟು ಬಿ ಫಾಲೋಡ್. ದಟ್ಸ್ ವಾಟ್ ಡೈಸಿ ಸೇಸ್. ಆದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ ಏನು ಅಂತಂದರೆ ಇಟ್ ಈಸ್, ಅದರಿಂದ ಅದಕ್ಕೇನು ಹೇಳ್ತಾರೆ? ಈಕ್ವಾಲಿಟಿ ಬಿಫೋರ್ ಲಾ ಇನ್ ಮಾಡರ್ನ್ ಕಾನ್ಸೆಪ್ಟ್ ಈಸ್ ಈಕ್ವಲ್ಸ್ ಟು we have taken the point here, is equals to rule of law plus PNJ. ಏನು ಹೀಗಂದ್ರೆ ನಾನು ಮೊದಲು ಹೇಳಿದ್ನಲ್ವಾ, ಓನ್ಲಿ ಲಾ ಈಸ್ ರೂಲ್ ಆಫ್ ಲಾ. ದೆನ್ ದಿ ಫೇರ್ನೆಸ್ ಆಫ್ ಲಾ ಆಲ್ಸೋ ವಿ ಹ್ಯಾವ್ ಟು ಸಿ. ದ್ಯಾಟ್ ವಿ ವಿಲ್ ಸಿ ಇನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಇದೆಲ್ಲದನ್ನು ಸೇರಿ ನಾವೇನು ಈಕ್ವಾಲಿಟಿ ಬಿಫೋರ್ ಲಾ ಅನ್ಬೇಕು ಅಂಥೇಳಿ ಆ ಪ್ರಕರಣದಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಮನೇಕಾ ಗಾಂಧಿ ಕೇಸ್ನಲ್ಲಿ ನಮ್ಮ ಸಮಾನತೆಯ ಅವಕಾಶ ಏನಿತ್ತು, ಈಕ್ವಾಲಿಟಿ ಬಿಫೋರ್ ಲಾ ಅಂತಕ್ಕಂಥದ್ದು ಅವಕಾಶ ಏನಿತ್ತು, ಅದನ್ನು ಎಕ್ಸ್ಪೌಂಡ್ ಮಾಡಲಾಯಿತು, ವಿಸ್ತರಿಸಲಾಯಿತು ಅಂತ ಹೇಳ್ಬೋದು ನಾವು. ಇಟ್ ಈಸ್ ಎಕ್ಸ್ಪೌಂಡೆಡ್ ಬೋತ್ ಇನ್ UP ರಾಯಪ್ಪ ಆ್ಯಂಡ್ ಮನೇಕಾ ಗಾಂಧಿ. ಈ ಪ್ರಕರಣದಲ್ಲಿ ಈ ಸಮಾನತೆಯ ಕಾನ್ಸೆಪ್ಟನ್ನು, ಸಮಾನತೆಯ ತತ್ವವನ್ನು ಇನ್ನಷ್ಟು ವಿಸ್ತರಿಸಲಾಯಿತು. ಇಲ್ಲಿ ನಾವೇನು ಅನ್ಕೋಬಹುದು ಅಂತಂದರೆ, ಮನೇಕಾ ಗಾಂಧಿ ಪ್ರಕರಣದಲ್ಲಿ ನಾವು ಇಷ್ಟು ಹೇಳ್ಬೋದು, ಈ ಕಾನೂನು ಏನೇ ಹೇಳಿದರೂ ಕೂಡ ಆ ಕಾನೂನಿನ ಜೊತೆಗೆ ಒಬ್ಬ ವ್ಯಕ್ತಿಯ ಹಕ್ಕುಗಳಿಗೆ ಅಥವಾ ಬಾಧ್ಯತೆಗಳಿಗೆ ಧಕ್ಕೆಯುಂಟಾಗುವಂತಹ ಸಂದರ್ಭದಲ್ಲಿ ಕಾನೂನು ಏನೇ ಇದ್ದರೂ ಕೂಡ ನೀವೇನು ಮಾಡಬೇಕು? ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಫಾಲೋ ಮಾಡಬೇಕು. ನಾವು ವಾಟ್ ಡು ಯು ಮೀನ್ ಬೈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ನೈಸರ್ಗಿಕ ನ್ಯಾಯತತ್ವ ಅಂದ್ರೇನು? ಇದು ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ನೈಸರ್ಗಿಕ ನ್ಯಾಯತತ್ವ ಅಂತೀವಿ. ನೈಸರ್ಗಿಕ ನ್ಯಾಯತತ್ವ ಅಂದ್ರೇನು? ನೀವು ಯಾವುದೇ ವ್ಯಕ್ತಿಯ ಮೇಲೆ ಯಾವುದೇ ಕ್ರಮ ಜರುಗಿಸುವುದಾದರೆ ಆ ವ್ಯಕ್ತಿಗೆ ಹಕ್ಕುಗಳಲ್ಲಿ ತೊಂದರೆ ಆದರೆ, ಬಾಧ್ಯತೆಗಳಲ್ಲಿ ವ್ಯತ್ಯಾಸ ಆದರೆ, ಅವನಿಗೂ ಕಾರಣ ಕೇಳದೆ ನೀವು ಯಾವುದೇ ಕ್ರಮ ಜರುಗಿಸುವ ಹಾಗಿಲ್ಲ. ಹಿಯರ್ ದ ಅದರ್ ಪಾರ್ಟಿ ಅಂತ ಹೇಳ್ತಾರೆ. ಆಡಿ ಆಲ್ಟೆಮ್ ಪಾರ್ಟಮ್ ಅಂತ ಹೇಳ್ತಾರೆ. ಆಡಿ ಆಲ್ಟೆಮ್ ಪಾರ್ಟಮ್ ಈಸ್ ಪಾರ್ಟ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯತತ್ವದ ಒಂದು ಭಾಗ. ಆದ್ದರಿಂದ ಈ ಪ್ರಕರಣದಲ್ಲಿ ನಾವೇನು ಮಾಡಿದೀವಿ ಅಂತಂದರೆ ಅನುಚ್ಛೇದ 14ರ ಅರ್ಥವನ್ನು ವಿಸ್ತರಿಸಿದ್ದೀವಿ, ಇನ್ನೂ ಮುಂದೆ ವಿಸ್ತರಿಸ್ತಾ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವು ಈ ಮೇನಕಾ ಗಾಂಧಿ ಪ್ರಕರಣದಲ್ಲಿ ನೋಡ್ಬೋದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ರೀಸನೇಬಲ್ನೆಸ್ ಈಸ್ ಎನ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಈಕ್ವಾಲಿಟಿ ಆರ್ ನಾನ್ ಆರ್ಬಿಟ್ರೇಸ್. ನೋಡಿ, ಸಮಾನತೆಗೆ ಈ ರೀಸನೇಬಲ್, ಸಮಂಜಸತೆ ಅಂತ ಹೇಳ್ತೀವಿ ನಾವು, ಒಂಥರ ಸಮನ್ವಯವಾಗಿರಬೇಕು. ಅದು ಅಸಮಂಜಸ ಆಗಿರಬಾರ್ದು ಅಥವಾ ನಿರಂಕುಶತ್ವದಿಂದ ಕೂಡಿರಬಾರ್ದು. ಸಮಾನತೆ ಅಂತಕ್ಕಂಥದ್ದು ನಿರಂಕುಶತೆಗೆ ವಿರುದ್ಧವಾದಂತಹ ಶಬ್ದ ಅಂತಕ್ಕಂಥದ್ದನ್ನು ನಾವು ಈ ಮೇನಕಾ ಗಾಂಧಿ ಪ್ರಕರಣದಲ್ಲಿ ನೋಡಬಹುದಾಗಿದೆ. ಇನ್ನು ಮುಂದುವರೆದು ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ್, ಇದು ಮತ್ತೊಂದು ಅತಿ ಮೈಲಿಗಲ್ಲಿನ ಪ್ರಕರಣ ನಮ್ಮ ಈ ಸಂವಿಧಾನದ ಇತಿಹಾಸದಲ್ಲಿ. ಏನಾಗ್ತದೆ ಅಂದರೆ 1975ರ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಚುನಾವಣೆಯಲ್ಲಿ ಅವರು MP ಆಗಿ ಎಲೆಕ್ಟ್ ಆಗಿದ್ದನ್ನು ಅಲಹಾಬಾದ್ ಹೈಕೋರ್ಟ್ ಏನು ಮಾಡುತ್ತೆ? ಅದು ಅಸಿಂಧು ಅಂತ ಘೋಷಿಸ್ತದೆ ಫಾರ್ ದ ರೀಸನ್ ಆಫ್ ಕರಪ್ಟ್ ಪ್ರಾಕ್ಟೀಸಸ್. ಇವರು ಭ್ರಷ್ಟ ಮೆಥಡ್ಗಳನ್ನು ಅಥವಾ ಪದ್ಧತಿಗಳನ್ನು ಅನುಸರಿಸುವುದರಿಂದ ಅವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಲಾಗ್ತದೆ. ಅದರ ವಿರುದ್ಧ ಇಂದಿರಾ ಗಾಂಧಿಯವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಆ ಮೊರೆ ಹೋದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿ, ಆದರೆ ಇನ್ನೂ ಕೇಸು ಸೆಟ್ಲ್ ಆಗಿರುವುದಿಲ್ಲ. ಆವಾಗಲೇ ಅವ್ರ ಸಂವಿಧಾನದಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ, 39ನೇ ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಒಂದು ಹೊಸ ಅನುಚ್ಛೇದವನ್ನು ಸೇರಿಸ್ತಾರೆ. ದಟ್ ಈಸ್ ಆರ್ಟಿಕಲ್ 329 A. ಈ ಅನುಚ್ಛೇದವನ್ನು ಸೇರಿಸ್ತಾರೆ. ಈ ಅನುಚ್ಛೇದವನ್ನು ಸೇರಿಸಿ ಏನು ಮಾಡ್ತಾರೆ ಅಂತಂದ್ರೆ, ಅವರು ಯಾವುದೇ ಚುನಾವಣೆಯ ನ್ಯಾಯ ಬಂದರೆ, ಇಫ್ ಎ ಪರ್ಸನ್ ಈಸ್ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಮೆಂಬರ್ ಆಫ್ ಸ್ಟೇಟ್ ಕೌನ್ಸಿಲ್, ವಾಟ್ ಎವರ್ ಇಟ್ ಈಸ್, ಅವನು ಚುನಾಯಿತನಾದರೆ, ಚುನಾಯಿತ ಆದ ನಂತರ
ಅವನು ಪ್ರಧಾನಮಂತ್ರಿ ಆಗಿದ್ದರೆ, ಸಭಾಪತಿ ಆಗಿದ್ದರೆ, ಉಪರಾಷ್ಟ್ರಪತಿ ಆಗಿದ್ದರೆ ಅಥವಾ ರಾಷ್ಟ್ರಪತಿ ಆಗಿದ್ದರೆ, ಈ 4 ಜನರ ವಿಷಯದಲ್ಲಿ ನ್ಯಾಯಾಲಯ ಅವರ ಚುನಾವಣಾ ವ್ಯಾಜ್ಯವನ್ನು ಪರೀಕ್ಷಿಸುವಂತಿಲ್ಲ. ದೇ ಹ್ಯಾವ್ kept these 4 people out of the bound of judiciary. They are immune from judiciary. Immune from judicial scrutiny. ಅಂದರೆ ಮುಕ್ತಿ. ಈ ನ್ಯಾಯಿಕ ಪರೀಕ್ಷೆಯಿಂದ ಮುಕ್ತಿ 4 ಜನರಿಗೆ. ಯಾರಿಗೆ? ಈ 4 ಜನರಿಗೆ. ಫಾರ್ ದೀಸ್ 4 ಪೀಪಲ್. ಹಾಗಿದ್ರೆ ಇಲ್ಲಿ 542 MP ಗಳ ವಿಷಯದಲ್ಲಿ ಈ 4 ಜನರು ತೆಗೆದ್ರೆ ಇನ್ನುಳಿದಂತಹ 538 MP ಗಳ ವಿಷಯವನ್ನು ನೀವು ಕೋರ್ಟಿಗೆ ತೊಗೊಂಡು ಹೋಗ್ಬೋದು. ಯು ಕ್ಯಾನ್ ಟೇಕ್ ಇಟ್ ಟು ಕೋರ್ಟ್. ಆದರೆ ಇವ್ರನ್ನ ಕೋರ್ಟಿಗೆ ತೊಗೊಂಡು ಹೋಗೋದಿಲ್ಲ. ಸೊ ಕ್ವಶನ್ ಕಮ್ಸ್ ಈಸ್ ಆರ್ಟಿಕಲ್ 14. ಸೊ ಅಸಮಾನತೆ, ಇವರು ಮತ್ತು ಈ ಉಳಿದ MP ಗಳ ಮಧ್ಯೆ ಅಸಮಾನತೆಯ ಪ್ರಶ್ನೆ ಬಂತು. ಈಗ ನಾವು ಯು ಕ್ಯಾನ್ find out the principle, 2 test principle. There is a classification, there is a object. There is a classification, there is a object. Classification is these people are separate from other MPs. What is the object? Object is to retain power. To retain power they have done this. To retain power they have done, which is wrong. That is not the correct rationale. It is not a reasonable classification. Therefore, Supreme Court held that this Article 329A, capital A, is unconstitutional. It is declared as unconstitutional. ಅಸಂವಿಧಾನಿಕ. ಇದನ್ನೇನು ಮಾಡಿದ್ವಿ ನಾವು? ಅಸಂವಿಧಾನಿಕ ಎಂದು ಘೋಷಿಸಿದೆವು. ಅಸಂವಿಧಾನಿಕ ಎಂದು ಸರ್ವೋಚ್ಚ ನ್ಯಾಯಾಲಯ ಘೋಷಿಸುತ್ತದೆ. ಯಾಕೆ ಅಂತಂದ್ರೆ nobody can be out of the jurisdiction of the judiciary. All are bound by judicial. All actions are bound by judicial scrutiny. ಇವರೇ ಒಂದು ಕ್ಲಾಸು ಬೇರೆ ಒಂದು ಕ್ಲಾಸು ಮಾಡೋಕ್ಕೆ ಆಗೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ಅಷ್ಟೇ ಅಲ್ವಾ? ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಏನು ಹೇಳ್ತು ಅಂತಂದರೆ, ಆರ್ಟಿಕಲ್ 14 ಈಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ವಿ ಕಾಂಟ್ ಆಲ್ಟರ್ ಆರ್ಟಿಕಲ್ 14. ಪ್ರಿನ್ಸಿಪಲ್ ಆಫ್ ಆರ್ಟಿಕಲ್ 14 ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಉಳಿದಂತೆ ಈ ಸಾಕಷ್ಟು ಕೇಸ್ಗಳಿದ್ದಾವೆ. ಈ ಕೇಸುಗಳನ್ನು ಇವು ಇತ್ತೀಚಿನ ಕೇಸುಗಳು, ಪ್ರಕರಣಗಳು. ಈ ಯಾವ ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನು ಒಂದೊಂದಾಗಿ ಬ್ರೀಫ್ ಆಗಿ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏರ್ ಇಂಡಿಯಾ ವರ್ಸಸ್ ನರ್ಗೀಸ್ ಮಿರ್ಜಾ ಅಂತಕ್ಕಂಥ ಕೇಸು 1981 ಕೇಸು. ಇಲ್ಲಿ ಏನಾಗುತ್ತೆ ಅಂತಂದರೆ ಅವರೊಂದು ರೆಗ್ಯುಲೇಷನ್ ಮಾಡ್ತಾರೆ. ಏರ್ ಇಂಡಿಯಾದವರು ಒಂದು ರೆಗ್ಯುಲೇಷನ್ ಮಾಡ್ತಾರೆ. ಏನು ರೆಗ್ಯುಲೇಷನ್ನು? ಮದುವೆಯಾದ ಹೆಣ್ಣು ಮಗಳು ಗರ್ಭಿಣಿಯಾದರೆ ಅವ್ರನ್ನ ಕೆಲಸದಿಂದ ತೆಗಿಬೇಕು. See, gender inequality. Gender equality. ತಾರತಮ್ಯ. ಈ women, they are treated, woman is a different class. Pregnant woman is a different class. ಅದಕ್ಕೆ ಇಲ್ಲೇನಾಯಿತು? This condition was held unconstitutional. ಯಾವುದು ಆ ರೀತಿ ಟರ್ಮಿನೇಟ್ ಮಾಡೋಕ್ಕಾಗೋದಿಲ್ಲ ನೀವು, ಅದು ಅನ್ಯಾಯವಾದಂತಹ, ಇದು ಅನೈತಿಕವಾದಂಥದ್ದು ಅಂತ ಹೇಳ್ತು. ಇಟ್ ಈಸ್ ಇಮ್ಮಾರಲ್ ಆಲ್ಸೋ. ಒಬ್ಬ ಹೆಣ್ಣುಮಗಳನ್ನು ನೀವು ಕೀಳು ಮಟ್ಟದಿಂದ ನೋಡಿದಿರಿ. ಸುಪ್ರೀಂ ಕೋರ್ಟ್ ಆಕ್ಚುಲಿ ರೆಪ್ರಿಮ್ಯಾಂಡೆಡ್ ದಿ ಏರ್ ಇಂಡಿಯಾ, ಯು ಕಾಂಟ್ ಡೂ ಲೈಕ್ ದಿಸ್ ಅಂತ ಹೇಳಿ. ದೆನ್ ಸಿ ದಿಸ್ ಈಸ್ ಅನದರ್ ಕೇಸ್ ಆ್ಯಂಡ್ ವಿ ಹ್ಯಾವ್ ಟು ವೇಟ್ ಫಾರ್ 2014. ಇಷ್ಟು ವರ್ಷ ನಾವು ಕಾಯಬೇಕಾಯ್ತು. ಏನಕ್ಕೆ? ದೇರ್ ಆರ್ ಪೀಪಲ್ ಹೂ ಆರ್ LGBTs ಅಂತ ಹೇಳ್ತೀವಿ ನಾವು. LGBTs ನಾವು ನ್ಯಾಚುರಲ್ ಜನರಂಗೆ ಅವ್ರು ಇರೋದಿಲ್ಲ, ಅವರ ಟೈಪ್ಗಳೇ ಬೇರೆ ಇರುತ್ತೆ. ಆದರೆ ಅವರು ಕೂಡ ನಮ್ಮ ಪ್ರಜೆಗಳೇ, ಅವರು ಕೂಡ ಮಾನವರೇ. ಅಂಥವರಿಗೆ ಹಕ್ಕಿರಲಿಲ್ಲ. ನೀವು ನೋಡಿ, ನಮ್ಮ ಕಾಲದಲ್ಲಿ ಶ್ರೀಮತಿ ಅಂತಿತ್ತು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇವಾಗ ಶ್ರೀ ಮತ್ತು ಶ್ರೀಮತಿ ಪ್ಲಸ್ ಥರ್ಡ್ ಜೆಂಡರ್ ಅಂತಿರುತ್ತೆ. ಥರ್ಡ್ ಜೆಂಡರ್ ಅಂತ ಹೇಳಿ ಈ ವಿಷಯದ ಬಗ್ಗೆ ಸುಮಾರು ವರ್ಷಗಳ ಕಾಲ ಈ ಕೋರ್ಟ್ನಲ್ಲಿ ಹೋರಾಟ ನಡೀತು. ನಾಲ್ಸಾ ಅಂತಕ್ಕಂಥ ಪ್ರಕರಣದಲ್ಲಿ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನಮ್ಮ ಸಂವಿಧಾನ ಈ ಥರ್ಡ್ ಜೆಂಡರ್ನು ಗುರುತಿಸಿತು. ಅವರಿಗೂ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು. ಹಿಯರ್ ಅದರ್ವೈಸ್ ಇಟ್ ವಾಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 14, ಅನುಚ್ಛೇದ 14. ನಾವು ಅವ್ರಿಗೆ ಏನು ಮಾಡ್ತೀವಿ? ಸಮಾಜದಿಂದ ಹೊರಗೆ ಹಾಕ್ತಿದ್ವಿ ನಾವು.
ಮನೆಯಲ್ಲಿ ಆ ಥರ ವ್ಯಕ್ತಿ ಇದ್ದಂದ್ರೆ ಹೊರಗೆ ಹಾಕ್ತಿದ್ವಿ. ಅವ್ರು ಯಾವುದೋ ಸಿಗ್ನಲ್ನಲ್ಲಿ ಭಿಕ್ಷೆ ಬಿಡ್ಕೊಂಡು ಬದುಕಬೇಕಂತ ಸಂದರ್ಭ ಈಗಲೂ ಇದೆ, ನಾವು ನೋಡ್ತಾ ಇದ್ದೀವಿ. ಅದು ತಪ್ಪು ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಲಯ ಹೇಳಿ ಅವರಿಗೂ ಸಮಾನ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಸಂದರ್ಭ ಬಂದಿದೆ. ಈಗ ನಾವು ಕಾಣ್ತೀವಿ ಎಷ್ಟೋ ಕಡೆ ಅವರು ಅತಿ ಮುಖ್ಯವಾದಂತಹ ಹುದ್ದೆಗಳಲ್ಲಿ ಕೆಲಸ ಮಾಡುವುದನ್ನು ನಾವು ನೋಡಬಹುದಾಗಿದೆ. ಆಮೇಲೆ ಟ್ರಿಪಲ್ ತಲಾಕ್ ಕೇಸ್, ಶಹರಾ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೋಡಿ, ಇಲ್ಲಿಯೂ ಕೂಡ ಅಸಮಾನತೆಯ ಪ್ರಶ್ನೆ. ತಲಾಕ್ 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 ಅಂತ 3 ಸಲ ಹೇಳಿಬಿಟ್ರೆ ಅದು ಡೈವೋರ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ತಳ್ಳಿ ಹಾಕಿದೆ. ಅಂಥವ್ರ ಮೇಲೆ ಇವಾಗ ಶಿಕ್ಷೆ ತಗೊಳ್ಳುವಂತಹ ಕಾನೂನುಗಳನ್ನು ನಾವು ಮಾಡಿದ್ದೀವಿ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳ್ಬೋದು ನಾವಿಲ್ಲಿ. ಅಂದರೆ ಆ ಮಹಿಳೆಯರಿಗೂ ಕೂಡ ಕಾನೂನಿನ ಸರಿಯಾದ ಫಲ ತಲುಪಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದು ಇನ್ನೊಂದು ಮುಖ್ಯವಾದಂಥ ಕೇಸು. ಇದನ್ನು ಯೂನಿಯನ್ ಆಫ್ ಇಂಡಿಯಾ ಮಾಡ್ಕೊಳ್ಳಿ ನೀವು. ಈ ಕೇಸು ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ಕೇಸ್. ಇಲ್ಲಿ ಇದು ಸೇಮ್ ಜೆಂಡರ್ ಸೆಕ್ಸ್ ಅಂತ ಹೇಳ್ಬೋದು ನಾವು. ವಿ ಕ್ಯಾನ್ ಕಾಲ್ ಇಟ್ ಆಸ್ ಸೇಮ್ ಜೆಂಡರ್ ಸೆಕ್ಸ್ ಆರ್ ಹೋಮೋಸೆಕ್ಸುವಾಲಿಟಿ ಅಂತ ಹೇಳ್ಬೋದು. ನೋಡಿ, ಒಂದು ಕಾಲದಲ್ಲಿ ಹೋಮೋಸೆಕ್ಸುವಾಲಿಟಿನ ನಾವು ಅದು ಅಪರಾಧಿಕ, ನಾವು ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಇಟ್ ವಾಸ್ ಎ ಅಫೆನ್ಸ್. ಆದರೆ ಈ ಪ್ರಕರಣದಲ್ಲಿ ದಿ ಸುಪ್ರೀಂ ಕೋರ್ಟ್ ಹೆಲ್ಡ್ that it is a natural process. Anything that is done with consent, it is a hetero or homo, we are not concerned with that ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ಅದೇ ರೀತಿ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ದಿಸ್ ಈಸ್ ಅಬೌಟ್ ಆರ್ಟಿಕಲ್ 497 ಅಡಲ್ಟ್ರಿ ಬಗ್ಗೆ, ಅಂದರೆ ವ್ಯಭಿಚಾರದ ಬಗ್ಗೆ. ನೋಡಿ, ಇಲ್ಲಿ ವ್ಯಭಿಚಾರದ ವಿಷಯದಲ್ಲಿ ಚಂದ್ರಚೂಡ್ ಅವರು ಈ ಮಾತನ್ನು ಹೇಳ್ತಾರೆ. See, adultery or IPC 497 questions and it is against the constitutional morality ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಆ್ಯಕ್ಚುಲಿ IPC 497ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಫ್ ಎ ಮ್ಯಾರಿಡ್ ವುಮನ್ ವಿದೌಟ್ ದ ಕನಿವನ್ಸ್ ಆಫ್ ಹರ್ ಹಸ್ಬೆಂಡ್ ಇನ್ವಾಲ್ವ್ಸ್ ಇನ್ ಟು sexual intercourse with another person, then such a person is liable to be punished. ಹಿಂದೆ ಒಂದು ಅಬ್ದುಲ್ ಅಜೀಜ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಈ ರೀತಿಯಾದಂತಹ ಕನ್ಸೆಂಟೆಡ್ ಸೆಕ್ಸನ್ನು ನಾವು ಕಾನೂನಿನ ಬಾಹಿರ ಅಂತೇಳಿ ಹೇಳೋಕ್ಕಾಗಲ್ಲ, ಅಥವಾ ಅದು ಇಟ್ ಈಸ್ ಅಗೇನೆಸ್ಟ್ ಇಂಡಿಯನ್ ಪಿನಲ್ ಕೋಡ್ ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಮಾರಾಲಿಟಿ ಅನ್ನೋ ದೃಷ್ಟಿಯಲ್ಲಿ ನಾವೇನು ಮಾಡ್ತೀವಿ, ಎತ್ತಿ ಹಿಡಿತೀವಿ. ಇದು ಸಮಾನತೆಗೆ ವಿರುದ್ಧವಾದಂಥದ್ದು. ಸಮಾನತೆಗೆ ವಿರುದ್ಧವಾದಂಥ ಹೇಗೆ? ಇಫ್ ದ ಹಸ್ಬೆಂಡ್ ಅಕ್ಸೆಪ್ಟ್ಸ್ ಇಟ್ ಈಸ್ ಓಕೆ, ಇಫ್ ದ ಹಸ್ಬೆಂಡ್ ಈಸ್ ನಾಟ್ ಅಕ್ಸೆಪ್ಟ್ ಇಟ್ ಈಸ್ ನಾಟ್ ಓಕೆ. ಅಂದರೆ ಹೆಂಗೆ ಅದು? ಅದರ ಅರ್ಥ ಏನು ಅಂತಂದರೆ, ವುಮೆನ್ ಈಸ್ ಟ್ರೀಟೆಡ್ ಆಸ್ ಎ ಪ್ರಾಡಕ್ಟ್. ವುಮೆನ್ ಈಸ್ ಟ್ರೀಟೆಡ್ ಆಸ್ ಎ ಪ್ರಾಡಕ್ಟ್ ವೇರ್ ಶಿ ಈಸ್ ಎಟ್ ದ ಮರ್ಸಿ ಆಫ್ ದ ಹಸ್ಬೆಂಡ್ ಅಂತಕ್ಕಂಥದ್ದು ಕಾನೂನಿನಲ್ಲಿರ್ತಕ್ಕಂಥ ನ್ಯೂನತೆ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತಹ IPC 497 ಅಸಂವಿಧಾನಿಕ ಅಂತ ಹೇಳಿ ನಾವು ಈ ಪ್ರಕರಣದಲ್ಲಿ ಹೇಳಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇದರಿಂದ ನಾನು ಈಗ ಕನ್ಕ್ಲೂಷನ್ ಪಾರ್ಟಿಗೆ ಬರ್ತೀನಿ. ಈ ಎಲ್ಲ ಪ್ರಕರಣಗಳನ್ನು ನೀವು ಕ್ರೋನಾಲಜಿಕಲಿ ನಾನು ಪ್ರಕರಣಗಳನ್ನು ಏನು ಮಾಡಿದ್ದೀನಿ, ಆ ವರ್ಷಕ್ಕೆ ಹಂತವಾಗಿ ನಾನು ಪ್ರಕರಣಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನಿಷ್ಠ 3 ರಿಂದ 4 ಪ್ರಕರಣಗಳನ್ನು ನೀವು ಲಾಜಿಕಲ್ಲಾಗಿ ಬರಿಬೇಕಾಗ್ತದೆ. ಅಂದರೆ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಸಮಾನತೆ ಈ ಡೈಸಿಯವರ ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು ತೆಗೆದುಕೊಂಡಿದೆ. ಅದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಪೂರೈಸುವ ದೃಷ್ಟಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಈಕ್ವಾಲಿಟಿಯ ಜೊತೆಗೆ ನಾವೇನು ಮಾಡ್ತೀವಿ, ಕ್ಲಾಸಿಫಿಕೇಶನ್ನು ಮಾಡ್ತೀವಿ. ಅಂದರೆ ವರ್ಗೀಕರಣವನ್ನು ಮಾಡ್ತೀವಿ. ಕ್ಲಾಸಿಫಿಕೇಶನ್ ಇದು ಮುಖ್ಯ. ವಿ ಆರ್ ಡೂಯಿಂಗ್ ಕ್ಲಾಸಿಫಿಕೇಶನ್. ದಿಸ್ ಕ್ಲಾಸಿಫಿಕೇಶನ್ ಮಸ್ಟ್ ಬಿ ರೀಸನೇಬಲ್. ದಿಸ್ ಕ್ಲಾಸಿಫಿಕೇಶನ್ ಮಸ್ಟ್ ಬಿ ರೀಸನೇಬಲ್. ಅಂದರೆ ನಾವು ವರ್ಗೀಕರಣ ಮಾಡ್ತೀವಿ. ಈ ವರ್ಗೀಕರಣ ಏನಾಗಿರಬೇಕು? ತಾತ್ವಿಕವಾಗಿರಬೇಕು, ರ್ಯಾಷನಲ್ ಆಗಿರಬೇಕು, ರೀಸನೇಬಲ್ ಆಗಿರಬೇಕು, ಸಮಂಜಸವಾಗಿರಬೇಕು. ದೆನ್ ಇಟ್ ಶುಡ್ ಹ್ಯಾವ್ ಎನ್ ಆಬ್ಜೆಕ್ಟ್. ಇದಕ್ಕೊಂದು ಉದ್ದೇಶ ಇರಬೇಕು. ನೀವು ಮಾಡುವಂತಹ ಏನು ಕ್ಲಾಸಿಫಿಕೇಶನ್ಗೆ ಉದ್ದೇಶ ಇರಬೇಕು. ಈಗ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹದ್ದು ನಮ್ಮ ಸಂವಿಧಾನದ ಉದ್ದೇಶ. ಆ ಸಂವಿಧಾನದ ಉದ್ದೇಶ ಏನಿದೆ ಅದು ಏನು ಹೇಳುತ್ತೆ ಅಂತಂದರೆ, ಶೋಷಿತರಿಗೆ, ಸಬಲರಲ್ಲದವರಿಗೆ ಅಥವಾ ಅಸಬಲರಿಗೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡುವುದನ್ನು ನಾವು
ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಸಮಾನತೆಯ ಅವಕಾಶದಲ್ಲಿಯೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅವರಿಗೆ ಅಂಡರ್ ದ ಕ್ಲಾಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಅಂತಕ್ಕಂಥ ಏನು ಕ್ಲಾಸ್ ಇದೆ, ಆ ಕ್ಲಾಸ್ನಲ್ಲಿ ನಾವು ಇದಕ್ಕೆ ತಾರತಮ್ಯಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ಈ ಉದ್ದೇಶ ಮತ್ತು ವರ್ಗೀಕರಣದ ಮಧ್ಯೆ ನಿಕಟವಾದ ಸಂಬಂಧ ಇರಬೇಕು. ಸಂಬಂಧ ಅಂದರೆ ದೇರ್ ಮಸ್ಟ್ ಬಿ ಎ ಕ್ಲೋಸ್ ನೆಕ್ಸಸ್ ಬಿಟ್ವೀನ್ ದ ಕ್ಲಾಸಿಫಿಕೇಶನ್ ಆ್ಯಂಡ್ ದ ಆಬ್ಜೆಕ್ಟ್. ಇದು ಇರೋದನ್ನು ನಾನು ಒಂದೊಂದಾಗಿ ಹೇಳಿದಂತಹ ಎಲ್ಲ ಕೇಸುಗಳಲ್ಲೂ ನಾನು ಅದನ್ನು ಸಂಬಂಧವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಅದನ್ನು ನಾನು ಬಲ್ಸಾರ ಕೇಸಿಂದ ಹಿಡ್ಕೊಂಡು ನಾನು ಈ ಮನೇಕಾ ಗಾಂಧಿ ಕೇಸ್ವರೆಗೆ ನಾನು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ಎಲ್ಲ ಕೇಸುಗಳನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಇದನ್ನು ನಾನು ಕನ್ಕ್ಲೂಷನ್ನಲ್ಲಿ ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ನೀವು ಹೆಚ್ಚು ಜನರಿಗೆ ತಲುಪಿಸಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿಯೇ ಮಾಡ್ತಕ್ಕಂತಹ ಈ ವಿಡಿಯೋ ಕ್ಲಾಸ್ಗಳು ಕನ್ನಡದಲ್ಲಿ ಕಾನೂನು ಓದುವಂತಹ ಎಲ್ಲ ಮಕ್ಕಳಿಗೂ ಈ ಸಂವಿಧಾನದ ಅರ್ಥ ಸರಿಯಾದ ರೀತಿಯಲ್ಲಿ ಮುಟ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕ್ಲಾಸನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಿಮಗೆ ಪುನರುಚ್ಚರಿಸ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ನಾನು ಸಮಾಪ್ತಿಗೊಳಿಸ್ತೀನಿ. ಥ್ಯಾಂಕ್ ಯು.